ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಮಾಹಿತಿ ಪೂಜೆಯ ಬಗ್ಗೆ ಆಗಿರುತ್ತೆ. ಅಂದರೆ ನಾವು ಎಷ್ಟೇ ಪೂಜೆಯನ್ನು ಮಾಡಿದರೂ, ಎಷ್ಟೇ ವ್ರತಗಳನ್ನು ಮಾಡಿದರೂ ನಮ್ಮ ಸಂಕಲ್ಪಗಳು ಈಡೇರುತ್ತಿಲ್ಲ. ಏನೇ ಅರಿಕೆಗಳು ಕಟ್ಟಿದರೂ ನಮ್ಮ ಬೇಡಿಕೆಗಳು ಈಡೇರುತ್ತಿಲ್ಲ. ಎಷ್ಟೇ ಪೂಜೆಯನ್ನು ಮಾಡಿದರೂ ನಮ್ಮ ಸಂಕಲ್ಪಗಳು ಈಡೇರುತ್ತಿಲ್ಲ. ಏನಿರಬಹುದು ಎನ್ನುವ ಆತಂಕ ಮತ್ತು ಗೊಂದಲ ಸ್ವಲ್ಪ ಜನರಲ್ಲಿ ಇದೆ. ತುಂಬಾ ಜನರಲ್ಲೂ ಕೂಡ ಇರಬಹುದು. ನಾವು ಎಷ್ಟೇ ಪೂಜೆಯನ್ನು ಮಾಡಿದರೂ ನಮ್ಮ ಪೂಜೆಗಳು ಫಲ ಕೊಡುತ್ತಿಲ್ಲ ಎನ್ನುವುದಕ್ಕೆ ಇಲ್ಲಿದೆ ಕಾರಣ. ಬನ್ನಿ ಏನದು ಅಂತ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ನಾವು ದಿನ ಪೂಜೆ ಮಾಡುತ್ತೇವೆ, ವ್ರತಗಳು ಮಾಡುತ್ತೇವೆ, ಹರಕೆಗಳನ್ನು ಕಟ್ಟುತ್ತೇವೆ, ಸಂಕಲ್ಪಗಳನ್ನು ಕೂಡ ಮಾಡಿಕೊಳ್ಳುತ್ತೇವೆ, ದೇವರಿಗೆ ಅಭಿಷೇಕಗಳನ್ನು ಕೂಡ ಮಾಡಿಸುತ್ತೇವೆ. ಆದರೂ ನಮ್ಮ ಪ್ರಯತ್ನಗಳೆಲ್ಲ ವಿಫಲವಾಗುತ್ತಿವೆ. ಎಷ್ಟೇ ಪೂಜೆ ಮಾಡಿದರೂ ಎಲ್ಲ ವಿಫಲವಾಗುತ್ತಿದೆ. ಯಾಕೆ ಈ ಥರ ವಿಫಲವಾಗುತ್ತಿದೆ, ಇದಕ್ಕೆ ಕಾರಣವೇನು ಅನ್ನೋದನ್ನು ತಿಳಿಯೋದಾದರೆ ಇದಕ್ಕೆ ಒಂದು ಸಣ್ಣ ಕತೆ ಇದೆ. ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಗೋದಾವರಿ ಎಂಬ ನದಿಯ ದಡದಲ್ಲಿ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಮೋಹನ ಎಂಬ ನೇಕಾರ ಮತ್ತು ಅವನ ಪತ್ನಿ ಲಕ್ಷ್ಮಿ ವಾಸಿಸುತ್ತಿದ್ದರು. ಅವರು ತುಂಬ ಪ್ರಾಮಾಣಿಕವಾದ ಜೀವನವನ್ನು ನಡೆಸುತ್ತಿದ್ದರು. ಅವರು ದೈವಭಕ್ತರೂ ಕೂಡ. ಪ್ರತಿದಿನ ಬೆಳಗ್ಗೆ ಅವರ ಮನೆಯಿಂದ ಪೂಜಾ ಗಂಟೆಯ ನಾದ ಕೇಳಿ ಬರುತ್ತಿತ್ತು. ಆದರೂ ಅವರ ಜೀವನ ದುಃಖದಿಂದ, ಕಷ್ಟದಿಂದ ತುಂಬಿತ್ತು. ಅವರ ವ್ಯಾಪಾರವು ದಿನೇ ದಿನೇ ಕುಸಿಯುತ್ತಿತ್ತು. ಸಾಲ ಹೆಚ್ಚುತ್ತಿತ್ತು. ಬಡತನ ಅವರ ಬೆನ್ನೇರಿತ್ತು. ಸಂಜೆ ಸೂರ್ಯ ಮುಳುಗುತ್ತಿದ್ದಾಗ ಅವರು ಅವರ ಮನೆಯ ಮುಂದೆ ಯೋಚಿಸುತ್ತಾ ಕುಳಿತಿದ್ದರು. ಅವರ ಬಳಿ ಅಡುಗೆ ಮಾಡಲು ಅಕ್ಕಿಯೂ ಸಹ ಇರಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ವೃದ್ಧ ಸನ್ಯಾಸಿಯು ಅವರ ಗುಡಿಸಲಿನ ಮುಂದೆ ದಾರಿಯಲ್ಲಿ ಹೋಗುತ್ತಿದ್ದರು. ಅವರ ಮುಖದಲ್ಲಿ ದೈವಕಳೆ ಕಾಣುತ್ತಿತ್ತು. ಆ ವೃದ್ಧ ಈ ದಂಪತಿಗಳನ್ನು ನೋಡಿ ಕೇಳಿದರು, ಏನಾಯಿತು, ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀರಿ? ಲಕ್ಷ್ಮಿಯನ್ನು ಕೇಳಿದರು. ಆಗ ಅವರು ದುಃಖದಿಂದ, ಸ್ವಾಮಿ, ನಾವು ಏನು ಪಾಪ ಮಾಡಿದೆವೋ ತಿಳಿಯದು. ನನ್ನ ಪತಿ ದಿನ ದುಡಿಯುತ್ತಾರೆ. ನಾನು 2 ಗಂಟೆಗಳ ಕಾಲ ಪೂಜೆ ಮಾಡುತ್ತೇನೆ, ಉಪವಾಸವಿರುತ್ತೇನೆ. ನಾನು ಎಷ್ಟೇ ಪೂಜೆ ಮಾಡಿದರೂ ದೇವರು ನಮ್ಮ ಕಷ್ಟವನ್ನು ಪರಿಹರಿಸುತ್ತಿಲ್ಲ. ನಮ್ಮ ಪೂಜೆಗೆ ಬೆಲೆಯೇ ಇಲ್ಲವೇ ಎಂದು ಲಕ್ಷ್ಮಿ ದುಃಖದಿಂದ ಆ ಸನ್ಯಾಸಿಗೆ ಹೇಳಿದಳು. ಆ ಸನ್ಯಾಸಿ ನಿಶಬ್ದವಾಗಿ ಎಲ್ಲವನ್ನೂ ಕೇಳಿಸಿಕೊಂಡರು. ಅವರು ನಿಶಬ್ದವಾಗಿ ಹೇಳಿದರು, ಅಮ್ಮ, ನಿಮ್ಮ ಭಕ್ತಿಯಲ್ಲಿ ಕೊರತೆ ಇಲ್ಲ. ಆದರೆ ಪೂಜೆಯ ವಿಧಾನದಲ್ಲಿ ಕೆಲವು ದೋಷಗಳಿರಬಹುದು. ನಾಳೆ ಮುಂಜಾನೆ ನೀನು ಯಾವಾಗಲೂ ಯಾವ ರೀತಿ ಪೂಜೆ ಮಾಡುತ್ತೀಯೋ ಹಾಗೆಯೇ ಮಾಡು. ನಾನು ಇಲ್ಲಿಯೇ ಕುಳಿತು ನೋಡುತ್ತೀನಿ. ನಿನ್ನ ಪ್ರಾರ್ಥನೆ ಏಕೆ ಸಲ್ಲುತ್ತಿಲ್ಲ, ಫಲಿಸುತ್ತಿಲ್ಲ? ಹಾಗೂ ಆಶ್ಚರ್ಯವೂ ಆಯಿತು. ಆದರೂ ಅವರ ಮಾತಿನಲ್ಲಿ ಭರವಸೆ ಇಟ್ಟು ಮರುದಿನ ಮುಂಜಾನೆ ಲಕ್ಷ್ಮಿ ಎಂದಿನಂತೆ ಪೂಜೆ ಮಾಡಲು ಪ್ರಾರಂಭ ಮಾಡಿದಳು. ಸನ್ಯಾಸಿಯು ಅದನ್ನೆಲ್ಲ ಮೌನವಾಗಿ ಗಮನಿಸುತ್ತಿದ್ದರು. ಅವಳ ಪೂಜೆ ಮುಗಿಸಿ ಕೈ ಮುಗಿದು ನಿಂತಾಗ ಕಣ್ಣು ತೆರೆದಳು. ಮಗಳೇ, ನಿನ್ನ ಭಕ್ತಿ ತುಂಬ ಅಪಾರವಾದುದು. ಆದರೆ ಆ ಭಕ್ತಿ 5 ದೊಡ್ಡ ದೋಷಗಳ ಮೂಲಕ ನಿನ್ನ ಪೂಜೆಗಳು, ಪ್ರಾರ್ಥನೆಗಳೆಲ್ಲ ವಿಫಲಗೊಳ್ಳುತ್ತಿವೆ. ನಿನಗೆ ತಿಳಿಯದೆ 5 ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದೀಯ. ಮೋಹನ ಮತ್ತು ಲಕ್ಷ್ಮಿ ಆಶ್ಚರ್ಯಗೊಂಡರು. ಅವರ ಸನ್ಯಾಸಿಗಳ ಪಾದಗಳಿಗೆ ಬಿದ್ದು, ಸ್ವಾಮೀಜಿ, ನಮ್ಮಿಂದ ಏನು ತಪ್ಪಾಗಿದೆ? ಆ ತಪ್ಪುಗಳು ಯಾವುವು ಎಂದು ಕೇಳಿದರು. ಆಗ ಆ ಸನ್ಯಾಸಿಯು 5 ತಪ್ಪುಗಳನ್ನು ಒಂದೊಂದಾಗಿ ವಿವರಿಸಿದರು ಮತ್ತು ಆ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬುದನ್ನು ಕೂಡ ತುಂಬ ಸರಳವಾದ, ಶಕ್ತಿಯುತವಾದ ಮಾರ್ಗವನ್ನು ಕೂಡ ತಿಳಿಸಿದರು. ಅವರು ಅಲ್ಲಿಂದ ಹೊರಟು ಹೋದರು. ಆಗ ಅವರು ಸನ್ಯಾಸಿಯನ್ನು ನಂಬಿ ಸನ್ಯಾಸಿ ಮಾರ್ಗವನ್ನು ಪಾಲಿಸಿದರು. ತಮ್ಮ ಪೂಜೆಯ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ತಿಂಗಳು ಕಳೆದವು, ವರ್ಷಗಳು ಕಳೆದವು. ಆ ಸನ್ಯಾಸಿಗಳು ಅದೇ ಮಾರ್ಗದಲ್ಲಿ ಮತ್ತೆ ಬಂದರು. ಆಗ ಅಲ್ಲಿ ಗುಡಿಸಲು ಇರಲಿಲ್ಲ. ಮೋಹನ ಮತ್ತು ಲಕ್ಷ್ಮಿ ಹೊರಬಂದರು. ಅವರು ತುಂಬ ಚೆನ್ನಾಗಿ ಬಟ್ಟೆಯನ್ನು ಹಾಕಿದ್ದರು. ಅವರ ಮುಖದಲ್ಲಿ ತುಂಬ ಸಂತೋಷ ಕಾಣುತ್ತಿತ್ತು. ಶಾಂತಿ ಮತ್ತು ತೃಪ್ತಿಯಿಂದ ಅವರ ಜೀವನ ಕೂಡಿತ್ತು. ತಮ್ಮ ದುಡಿಮೆಯ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡಲು ಹೊರಟಿದ್ದರು. ಅವರು ಸನ್ಯಾಸಿಯನ್ನು ಕಂಡ ತಕ್ಷಣ ಓಡಿ ಬಂದರು. ಅವರ ಕಾಲಿಗೆ ನಮಸ್ಕರಿಸಿದರು. ಸ್ವಾಮೀಜಿ, ನಿಮ್ಮ ಕೃಪೆ, ನೀವು ತೋರಿಸಿದ ಮಾರ್ಗ ನಮ್ಮ ಜೀವನವನ್ನು ಬದಲಾಯಿಸಿತು. ನಮ್ಮ ಬಡತನವೆಲ್ಲ, ನಮ್ಮ ಮನಸ್ಸಿನಲ್ಲಿ ದುಃಖವೂ ದೂರವಾಯಿತು. ಈಗ ನಮಗೆ ದೈವದ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ. ಸನ್ಯಾಸಿಯು ನಗುತ್ತಾ ಅವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು. ನೋಡಿದ್ರಾ, ಆ ಸನ್ಯಾಸಿಯು ಆಡಿದ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ. 1 ವರ್ಷದ ಹಿಂದೆ
ಈ ದಂಪತಿಗಳ ಪೂಜೆ ಫಲಿಸುತ್ತಿರಲಿಲ್ಲ. ಆದರೆ ಸನ್ಯಾಸಿಯು ತೋರಿಸಿದ ದಾರಿಯಲ್ಲಿ ನಡೆದ ತಕ್ಷಣ ಅವರ ಜೀವನವೇ ಬದಲಾಗಿ ಹೋಯಿತು. ಹಾಗಾದರೆ ಆ ಸನ್ಯಾಸಿಯು ಹೇಳಿದ 5 ದೊಡ್ಡ ತಪ್ಪುಗಳು ಯಾವುವು ಅಂತ ಈಗ ನೋಡೋಣ. 1ನೇಯದಾಗಿ ಮನಸ್ಸಿನ ಚಂಚಲತೆ. ನಾವು ಪೂಜೆಗೆ ಕುಳಿತುಕೊಳ್ಳುತ್ತೇವೆ, ಮನಸ್ಸು ಬೇರೆ ಏನೋ ಯೋಚಿಸುತ್ತಿರುತ್ತದೆ ಅಥವಾ ಬೇರೆ ಏನೋ ಗಮನಿಸುತ್ತಿರುತ್ತದೆ. ಇದು ಪೂಜೆಯಲ್ಲ. ಪೂಜೆ ಮಾಡುವ ಮೊದಲು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ, ಸ್ವಾಮಿ, ಈ 10 ನಿಮಿಷ ನಿನ್ನ ಸನ್ನಿಧಿಯಲ್ಲಿ ಇರುತ್ತೇನೆ, ನನ್ನ ಪೂಜೆಯನ್ನು ಸ್ವೀಕರಿಸು ಎಂದು ಹೇಳಬೇಕು. ಆಗ ನಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಇನ್ನು 2ನೇಯದಾಗಿ ನೋಡುವುದಾದರೆ ಶುದ್ಧಿಯ ಕೊರತೆ. ಶಾಸ್ತ್ರದಲ್ಲಿ ಹೇಳುವಂತೆ ಶುದ್ಧತೆ ಬಹಳ ಮುಖ್ಯ. ಭಗವಂತ ಪವಿತ್ರವಾದ ಮತ್ತು ಶುದ್ಧವಾದ ಸ್ಥಾನದಲ್ಲಿ ಇರಲು ಇಚ್ಛಿಸುತ್ತಾನೆ. ಪರಿವಾರ ಸಮೇತ ಪ್ರತಿದಿನ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಮಡಿ ಇಲ್ಲದ ಪೂಜೆ ದೇವರಿಗೆ ಸಲ್ಲುವುದಿಲ್ಲ. ಇನ್ನು 3ನೇಯದಾಗಿ ತಿಳಿಯುವುದಾದರೆ ದೀಪ ಮತ್ತು ವಿಗ್ರಹಗಳನ್ನು ನೆಲದ ಮೇಲೆ ಇಡುವುದು. ಭಗವಂತನು ಅವನಿಗೂ ಒಂದು ಉನ್ನತ ಸ್ಥಾನ ಬೇಕು. ದೇವರ ವಿಗ್ರಹ ಮತ್ತು ದೀಪಗಳನ್ನು ಯಾವುದಾದರೂ ಮೇಲೆ ಇಡಬೇಕಾಗುತ್ತದೆ. ಇನ್ನು 4ನೇಯದಾಗಿ ತಿಳಿಯುವುದಾದರೆ ಅವಸರದ ಪೂಜೆ. ನಾವು ಹೇಳುವ ಮಂತ್ರದ ಅರ್ಥವನ್ನು ಅನುಭವಿಸಿಕೊಂಡು ನಾವು ಪೂಜೆ ಮಾಡಬೇಕು. ಎಲ್ಲಿಯೋ ಹೋಗಬೇಕು, ಏನೋ ಬೇರೆ ಕೆಲಸವಿದೆ ಅಂತ ಅವಸರವಾಗಿ ಪೂಜೆ ಮಾಡಿದರೆ ಅದು ಭಗವಂತನಿಗೆ ಇಷ್ಟವಾಗುವುದಿಲ್ಲ. ಆ ಪೂಜೆಯು ಕೂಡ ಭಗವಂತನು ಸ್ವೀಕರಿಸುವುದಿಲ್ಲ. ನಿಧಾನವಾಗಿ ಭಕ್ತಿಯಿಂದ ಸಂಯಮದಿಂದ ಪೂಜೆ ಮಾಡಿದರೆ ಆ ಪೂಜೆ ಭಗವಂತನಿಗೆ ಸಲ್ಲುತ್ತದೆ. ಇನ್ನು 5ನೇದಾಗಿ ನೋಡುವುದಾದರೆ ಯಾವುದೋ ಅನವಶ್ಯಕ ವಿಷಯಗಳಿಗಾಗಿ ಪ್ರಾರ್ಥಿಸುವುದು, ಅಂದರೆ ತಪ್ಪು ವಿಷಯಗಳಿಗಾಗಿ ಪ್ರಾರ್ಥಿಸುವುದು. ಯಾವಾಗಲೂ ಒಳ್ಳೆಯ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು. ಬೇರೆ ಯಾರನ್ನೂ ಮನಸ್ಸಿನಲ್ಲಿ ದ್ವೇಷಿಸುತ್ತಾ ಪೂಜೆ ಮಾಡುವುದಾಗಲಿ ದೇವರನ್ನು ಬೇಡಿಕೊಳ್ಳುವುದಾಗಲಿ ಇಂತಹ ಪೂಜೆ ಪ್ರಾರ್ಥನೆ ಕೂಡ ದೇವರಿಗೆ ಸಲ್ಲುವುದಿಲ್ಲ, ಸ್ವೀಕರಿಸುವುದಿಲ್ಲ. ನಾವು ಏನೇ ಪ್ರಾರ್ಥನೆ, ಸಂಕಲ್ಪ, ಕೋರಿಕೆ, ಬೇಡಿಕೆ, ಹರಕೆ ಏನೇ ಇದ್ದರೂ ಅದು ನ್ಯಾಯಯುತವಾಗಿ ಇದ್ದರೆ ಮಾತ್ರ, ಅದು ದೇವರಿಗೆ ಸರಿ ಅನಿಸಿದರೆ ಮಾತ್ರ ನಮ್ಮ ಪೂಜೆ ದೇವರಿಗೆ ಸಲ್ಲುತ್ತದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಾಯಿತು ಅಂತ ಅನ್ಕೊಂತೀನಿ. ನಮ್ಮ ಪೂಜೆಗಳಿಗೆ ಪ್ರತಿಫಲ ಸಿಗುತ್ತಿಲ್ಲ ಎನ್ನುವುದಕ್ಕೆ ಈ 5 ಕಾರಣಗಳು. ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ, ನಿಮ್ಮ ಪೂಜೆಯು ಖಂಡಿತವೂ ಶಕ್ತಿಯುತವಾಗುತ್ತದೆ. ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತೀರಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಮತ್ತಷ್ಟು ಇನ್ನಷ್ಟು ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಧನ್ಯವಾದಗಳು.